ಏನಾಗಿದೆ ಇವಾಗ ಬೆಳಿಗ್ಗೆ ಅರೆಸ್ಟ್ 9:00 ಹೋಗಿ ಅರೆಸ್ಟ್ ಮಾಡಿದ್ದಾರೆ. RR ನಗರ ಅಂದರೆ ರಾಜರಾಜೇಶ್ವರಿ ನಗರ ಇವರು ಶಿಲ್ಪ ಅವ್ರದ್ದು ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ನವರು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಮಧ್ಯಾಹ್ನ ಅರೆಸ್ಟ್ ಮಾಡಿದ್ಮೇಲೆ ಅವ್ರ ಅಡ್ವೊಕೇಟ್ ಏನೋ ಮಧ್ಯಾಹ್ನ ಫೈಲ್ ಮಾಡಿದ್ದಾರೆ ಅಂತ ಓಪನ್ ಕೋರ್ಟಲ್ಲಿ ಹೇಳಿದ್ದಾರೆ ಅವ್ರ ಕಡೆ ಅಡ್ವೊಕೇಟು. ಬಟ್ ಮಧ್ಯಾಹ್ನ ಫೈಲ್ ಮಾಡಿ ಎಗೈನ್ ತಿರ್ಗಾ ಬೈ ಹ್ಯಾಂಡ್ ಏನೋ ಆರ್ಡ್ರ್ ಮಾಡಿದ್ದಾರೆ, ಹಾಗಾಗಿ ಅವ್ರನ್ನ ರಿಲೀಸ್ ಮಾಡಿ ಅಂತ ಬಂದು ಕೇಳಿದ್ರು. ಆರ್ಡ್ರ್ ಕಾಪಿ ಏನು ಸಿಕ್ಕಿಲ್ಲ, ಯಾರ ಕೈಗೂ ಏನು ಸಿಕ್ಕಿಲ್ಲ, ಏನಂತ ಆರ್ಡ್ರ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಅದಕ್ಕೆ ಜಡ್ಜ್ ಏನು ಹೇಳಿದ್ದಾರೆ, 7:30 ಒಳಗಡೆ ನಮ್ಗೆ ಆ ಕಾಪಿ ಕೊಡಿ, ಕಾಪಿ ಕೊಟ್ಟರೆ ನೋಡೋಣ ಅದ್ರಲ್ಲಿ ಏನು ಅದ್ರ ಪ್ರಕಾರ ಹೈಕೋರ್ಟ್ ಆರ್ಡರ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಆಕ್ಟ್ ಮಾಡೋಣ. ಇಲ್ಲ ಅಂದರೆ ಅದರ್ವೈಸ್ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಅಂತ, ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಅಂತ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡೋದು ಕೋರ್ಟ್ ಮುಂದೆ, ಇವಾಗ ಹೈಕೋರ್ಟಲ್ಲಿ ಹೋಗಿ ಅವ್ರು ಏನಂತ ಕೋರ್ಟಿಗೆ ಮಿಸ್ಲೀಡ್ ಮಾಡಿ ಅಥವಾ ಆರ್ಡರ್ ತೊಗೊಂಡಿದ್ದಾರೋ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ 9:00 ಐಶ್ವರ್ಯ ಗೌಡನೇ ಹೇಳಿರೋ ಪ್ರಕಾರ 9:00 ಅರೆಸ್ಟ್ ಆಗಿರೋದು, ಅಂದರೆ ಪೊಲೀಸ್ ಕಸ್ಟಡಿಗೆ ಹೋಗಿರೋದು RR ನಗರ ಕೇಸಲ್ಲಿ, ಅಂದರೆ ರಾಜರಾಜೇಶ್ವರಿ ನಗರದಲ್ಲಿ ಅರೆಸ್ಟ್ ಆಗಿರ್ತವಂಥದ್ದು. ಅದಾದಮೇಲೆ ಅವ್ರು ಹೇಗೆ ಹೈಕೋರ್ಟಲ್ಲಿ ಹೋಗಿ ಕೇಸ್ನ ಫೈಲ್ ಮಾಡೋಕ್ಕೆ ಸಾಧ್ಯನೋ ಅದು ನಮಗೆ ಗೊತ್ತಿಲ್ಲ. ಆಲ್ರೆಡಿ ಕಸ್ಟಡಿಯಲ್ಲಿದ್ದಾರೆ, ಕಸ್ಟಡಿಯಲ್ಲಿರೋರು ಹೇಗೆ ಮಾಡೋಕ್ಕೆ ಸಾಧ್ಯ? ಇಟ್ಸ್ ನಾಟ್ ಪಾಸಿಬಲ್. ಸರ್, ಈಗ ಚಂದ್ರ ಲೇಔಟ್ ಕೇಸಲ್ಲೂ ಹೀಗೆ ಆಯಿತು. ಹೌದು, ಬಂಧನದ ರೀಸನ್ ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬೇಲ್ ಸಿಕ್ತು ಹೈಕೋರ್ಟ್ ಅಲ್ಲಿ. ಸೊ ಈ ಕೇಸಲ್ಲೂ ಹಂಗೆ ಆಯ್ತಾ ಏನು ಅಂತ? ಅಲ್ಲ, ನಾನು ಈ ಥರ ಒಂದು ಲೆಕ್ಕಕ್ಕೆ ಅದೇ ಥರನೇ ಆಗಿರೋದು. ಇವಾಗ ಅಲ್ಲೇನಂದ್ರು ಕೋರ್ಟ್ ಮುಂದೆಗಡೆ ಎಲ್ಲ ಬಂದು ಏನು ಹೇಳಿರೋದು, ನಾವು 41A ನೋಟಿಸ್ ಕೊಟ್ಟಿದ್ರೆ ನಾವು ಇನ್ವೆಸ್ಟಿಗೇಷನ್ ಪ್ರಾಪರಾಗಿ ಹೋಗ್ತಾ ಇದ್ವಿ, ನಮ್ಗೆ ಇನ್ವೆಸ್ಟಿಗೇಷನ್ಗೆ ಅಂತ ಹೋಗ್ಬೇಕಾದ್ರೆ ಇವ್ರು ಬಂದುಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಸುಳ್ಳು ಹೇಳಿರೋಂಥದ್ದು. ಆದರೆ ಇನ್ವೆಸ್ಟಿಗೇಷನ್ ಅವ್ರು ಕೋಪ್ರೇಟೇ ಮಾಡ್ತಾ ಇಲ್ಲ, ಇನ್ವೆಸ್ಟಿಗೇಷನ್ಗೆ ಅವ್ರು ಹೋಗೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಕೋರ್ಟ್ ಮುಂದೆಗಡೆ ಕೂಡ ಸಂಪೂರ್ಣವಾಗಿ ಸುಳ್ಳು ಹೇಳ್ತಾರೆ. ಏನಂದರೆ ಈ ಕ್ಷಣಕ್ಕೆ ಅವ್ರಿಗೇನೋ ಒಂದು ಕೋರ್ಟ್ ಮುಂದೆ ಬಂದು ಸುಳ್ಳು ಹೇಳಿ ಈ ಥರ ಆರ್ಡರ್ಸ್ಗಳನ್ನ ತೊಗೊಳ್ತಾ ಇರ್ಬೋದು, ಬಟ್ ಖಂಡಿತ ಜಸ್ಟಿಸ್ ಸಿಗತ್ತೆ. ಯಾಕಂದ್ರೆ ಈ ಮೂಮೆಂಟ್ಗೆ ಅಷ್ಟೇ, ಅದು ಮೂಮೆಂಟಲ್ ರಿಲೀಫ್ ಅಷ್ಟೇ. ಆ ರಿಲೀಫ್ ಹೇಗಂದರೆ ಸರಿಯಾಗಿ ಅವರು ಪೊಲೀಸ್ನವರು ಆಕ್ಟ್ ಮಾಡಿಲ್ಲ ಅಂತ, ಇದೊಂಥರ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಇದೊಂಥರ ಅವಮಾನನೇ. ಯಾಕಂದರೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ರು ಇವ್ರು ಕೋರ್ಟ್ ಮುಂದೆ ಕಡೆ ಬಂದು ಸುಳ್ಳು ಹೇಳಿ ಆರ್ಡರ್ ತೊಗೊಳ್ತಾ ಇದ್ದಾರೆ. ಅದ್ರ ಪ್ರಕಾರ ಇವಾಗ ವಿಟ್ನೆಸ್ಗಳಿಗೆ ಟ್ಯಾಂಪರ್ ಮಾಡಬಾರ್ದು ಅಂತಿದೆ. ಎಲ್ಲ ವಿಟ್ನೆಸ್ಗಳಿಗೂ ಅವರು ಫೋನ್ ಮಾಡಿ ಥ್ರೆಟನ್ ಮಾಡೋದು ಅದು ಇದೆಲ್ಲ ಕೆಲವೊಬ್ಬರಿಗೆಲ್ಲ ಮಾಡಿದ್ರು. ಬಟ್ ಆದರೂ ಕೂಡ ತುಂಬ ಜನ ಅವರಿಂದ ಮೋಸ ಹೋಗಿರತಕ್ಕಂಥವರೆಲ್ಲ ಬಂದು ತುಂಬ ಜನ FIR ಮಾಡ್ತಾ ಇದ್ದಾರೆ, ತುಂಬ ಜನ ಕಂಪ್ಲೇಂಟ್ಗಳು ಕೊಡ್ತಾ ಇದ್ದಾರೆ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಔಟ್ ಆಫ್ ದಿ ಬ್ಯಾಂಗ್ಳೂರ್, ಮಂಡ್ಯ, ಬೇರೆ ಕಡೆ ಎಲ್ಲ ಕೊಡ್ತಾ ಇದ್ದಾರೆ. ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಜನಗಳಿಗೆ ತೊಂದರೆ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಹಣದಲ್ಲಿ ವ್ಯವಹಾರ ಇದೆ. ಇಂಥ ಕೇಸಸ್ಗಳನ್ನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಭಾಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಯಾವುದಾದ್ರು ಒಂದು ಸಣ್ಣ ಪುಟ್ಟ ಒಂದು ಬೈಕ್ ಕಳ್ತನ ಮಾಡಿದವ್ರಿಗೆಲ್ಲ ಈಸಿಯಾಗಿ ಜೈಲಿಗೆ ಕಳಿಸ್ಬಿಡ್ತಾರೆ. ಇಂಥ ಕೇಸ್ಗಳಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಬೇಕು, ಇಂಥ ಕೇಸ್ಗಳಲ್ಲಿ ಕ್ಲೀನಾಗಿ ಹೋಗ್ಬೇಕು ಅವರು. ಯಾಕಂದರೆ ಈ ಕಸ್ಟಡಿ ತೊಗೊಂಡು ನೀಟಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಇಂಥ ಕೇಸಸ್ಗಳು ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವ್ರ ಕೈಲಿ ಏನಾದರೂ ಆಗೋದಿಲ್ಲ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂದರೆ, ನಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು CBIಗೆ ಆದರೂ ಕೊಟ್ಬಿಡ್ಬೇಕು. ಇಲ್ಲ ಗೌರ್ಮೆಂಟು ಸಣ್ಣ ಪುಟ್ಟ ಕೇಸಸ್ಗಳಿಗೆಲ್ಲ SITಗೆಲ್ಲ ರೆಫರ್ ಮಾಡುತ್ತಲ್ಲ, ಈ ಕೇಸ್ನ ಇಮಿಡಿಯೇಟ್ಲಿ ಮಾಡಬೇಕಿತ್ತಲ್ಲ. ಯಾಕಂದರೆ ಇದೆಲ್ಲ ಒಂಥರ ಪೊಲಿಟಿಕಲಿ ತುಂಬ ಇನ್ಫ್ಲೂಯೆನ್ಸ್ಡ್ ಐಶ್ವರ್ಯ ಗೌಡ, ಎಲ್ಲರಿಗೂ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ತಾವೇ ತಮ್ಮ ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. DK ಸುರೇಶ್ ಅವ್ರ ಹೆಸರು ಕೇಳಿ ಬಂದಿತ್ತು, ವಿನಯ್ ಕುಲಕರ್ಣಿ ಅವ್ರ ಹೆಸರು ಕೇಳಿ ಬಂದಿತ್ತು, ಚಲುವರಾಯ ಸ್ವಾಮಿ ಹೆಸರು ಕೇಳಿ ಬಂದಿತ್ತು. ಎಲ್ಲರದ್ದು ಹೆಸರು ಕೇಳಿ ಬಂದ ಮೇಲೆ ಅವ್ರನ್ನೆಲ್ಲ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕು. ಯಾಕಂದರೆ ಪಬ್ಲಿಕ್ ಅಟ್ ಲಾರ್ಜ್ ಫೈನಲಿ ಅಲ್ಟಿಮೇಟ್ಲಿ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ ಅಲ್ವಾ. ಇಂಥ ಕೇಸಸ್ಗೆ ಯಾಕೆ ಗೌರ್ಮೆಂಟ್ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ? ಇದು ಭಾಳ ಸೀರಿಯಸ್. ಮೇ ಬಿ ಈ ಥರ ಎಲ್ಲ ಮಾಡ್ತಾ ಇದೆ. ಏನನ್ಸುತ್ತೆ ಮೇಲ್ನೋಟಕ್ಕೆ ಜನಕ್ಕೆ ಏನನ್ಸುತ್ತೆ, ಎಲ್ಲ ಒಂದು ಕಡೆ ಗೌರ್ಮೆಂಟ್ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾರೆ, ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಸಲ್ವಾ ಈಸಿಯಾಗಿ ಇದು ಬಿಡ್ತಾ ಇದ್ರೆ? ಸೊ ಎಷ್ಟು ವಿಟ್ನೆಸ್ಗಳಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಸೊ ಸೀರಿಯಸ್ ಆಗಿ ಇದನ್ನು ತೊಗೊಳ್ಬೇಕು. ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಜನಗಳಿಗೆ ಜಸ್ಟಿಸ್ ಕೊಡ್ಸೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಲೆಟ್ ದೆಮ್ ರೆಫರ್ ಟು ದ CBI ಅಲ್ವಾ, CBIಗಾದರೂ ಕಳಿಸ್ಲಿ. ಇಲ್ಲ ಓಕೆ, ಕಡೆ ಪಕ್ಷ ಸೀರಿಯಸ್ ಆಗಿ ಮಾಡಬೇಕು. ಎಲ್ಲ ಎಷ್ಟು ಜನ ನೊಂದಿದ್ದಾರೆ ಇದರಲ್ಲಿ, 106 ಕೋಟಿ ಕಡಿಮೆ. ಇವಾಗ ಮೇಲ್ನೋಟಿಗೆ ಕಾಣಿಸ್ತಾ ಇದೆ 100-150 ಕೋಟಿ ಬಗ್ಗೆ ಈ ಮಾಧ್ಯಮಗಳಲ್ಲೂ ಬರ್ತಾನೆ ಇದೆಯಲ್ಲ, ತುಂಬ ಜನಕ್ಕೆ ಅನ್ಯಾಯ ಆಗಿದೆ. ಹಾಗಾಗಿ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಪೊಲೀಸ್ನವ್ರು ಮಾಡಬೇಕು. ಮೇ ಬಿ ನೋಡೋಣ, ಈಗ ಅವ್ರೇನಾದರೂ ಕಾಪಿ ತಂದು ಕೊಡ್ತಾರಾ, ಅದ್ರಲ್ಲಿ ಏನು ಡೈರೆಕ್ಷನ್ಸ್ ಇದೆ ಗೊತ್ತಿಲ್ಲ. ಈಗೇನು 7:30ಗೆ ಹೋಮ್ ಆಫೀಸಲ್ಲಿ ಪ್ರೊಡ್ಯೂಸ್ ಮಾಡಿ ಅಷ್ಟೊಡೆ ಕಾಪಿ ತಂದು ಕೊಡಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ತಂದು ಕೊಟ್ಟಿಲ್ಲ ಅಂತಂದರೆ ಈಗೇನು ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾರೆ ತಂದು ಕೊಡೋವರೆಗೂ. ಆ ಥರ ಏನಾದರೂ ಪೊಲೀಸಿಗೆ ಡೈರೆಕ್ಷನ್ಸ್ ಇದ್ದರೆ. ಈಗ ಸದ್ಯಕ್ಕೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. 7:30ಗೆ ಎಷ್ಟು ದಿವಸ ಕಸ್ಟಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.